ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಬೆಳಗ್ಗೆ 6:30ಕ್ಕೆ ಮೊದಲ ಪ್ರದರ್ಶನ ಫ್ಯಾನ್ ಶೋ. ಅದಾದ ಬಳಿಕ ರೆಗ್ಯುಲರ್ ಆಗಿ 5 ಪ್ರದರ್ಶನ. ನಾವು ನರ್ತಕಿ ಚಿತ್ರಮಂದಿರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸುಮಾರು 11:30 ಆಗಿತ್ತು ಬೆಳಗಿನ ಜಾವ. ಯಾಕಂತ ಹೇಳಿದರೆ ನಾವು ಬೆಳಗ್ಗೆ 6:30ರ ಪ್ರದರ್ಶನವನ್ನು ವೀಕ್ಷಿಸಿ ಅದಾದ ಬಳಿಕ ನರ್ತಕಿಯಲ್ಲಿ ಯಾವ ಮಟ್ಟಕ್ಕೆ ಪ್ರೇಕ್ಷಕರು ಜಮಾಯಿಸಿದ್ದಾರೆ, ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅನ್ನೋದನ್ನು ನೋಡೋದಕ್ಕೆ ನರ್ತಕಿ ಚಿತ್ರಮಂದಿರಕ್ಕೆ ಹೋದರೆ ಅಲ್ಲಿ ಒಂದಿಷ್ಟು ಮಂದಿ ಸೇರಿದ್ರು. ಯಾಕೆಂತ ಕೇಳಿದರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಡೆವಿಲ್ ಸಿನಿಮಾದ ಜೀಪ್ ಏನಿದೆ, ಈ ಜೀಪ್ನ ಮುಂಭಾಗದಲ್ಲಿ ಕುಳಿತುಕೊಂಡು ಫೋಟೋವನ್ನು ತೆಗಿಸ್ತಾ ಇರುವಂಥ ಅಭಿಮಾನಿಗಳು. ಅದು ಈ ಬೃಹತ್ ಕಟ್ಔಟ್ ಏನಿದೆ ಈಗಾಗಲೇ ನೋಡ್ತಾ ಇದ್ದೀರಾ. ಡಿ ಬಾಸ್ ದರ್ಶನ್ ಅವರ ಬೃಹತ್ ಕಟೌಟನ್ನು ಈ ಚಿತ್ರಮಂದಿರದಲ್ಲಿ ಮೊನ್ನೆ ಅಳವಡಿಸಿದ್ರು. ಇದಕ್ಕೆ ಹೂವಿನ ಹಾರ ಇವೆಲ್ಲವನ್ನು ಹಾಕಿದ್ದಾರೆ. ಇದರ ಕೆಳಗಿರುವಂಥದ್ದೇ ಜೀಪು. ಈ ಜೀಪ್ನಲ್ಲಿ ಅನೇಕ ಅಭಿಮಾನಿಗಳು ಫೋಟೋಶೂಟ್ ಮಾಡಿಸ್ಕೊಂಡಿದ್ದಾರೆ. ಇನ್ನು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದು ನೋಡಿದರೆ ಸಿನಿಮಾ ಹೌಸ್ಫುಲ್. ನರ್ತಕಿ ಚಿತ್ರಮಂದಿರದಲ್ಲಿ ಡೆವಿಲ್ ಸಿನಿಮಾ ಈಗಾಗಲೇ 2ನೇ ಪ್ರದರ್ಶನ ಅಂದರೆ ಬೆಳಗ್ಗೆ 10:30ರ ಪ್ರದರ್ಶನ ನಡೀತಾ ಇದೆ. 6:30ರ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್. ಇದು 10:30ರ ಪ್ರದರ್ಶನ. 10:30ರ ಪ್ರದರ್ಶನ ಕೂಡ ಸೋಲ್ಡ್ ಔಟ್, ಹೌಸ್ಫುಲ್ ಪ್ರದರ್ಶನ. ನರ್ತಕಿ ಮುಖ್ಯ ಚಿತ್ರಮಂದಿರ, ಇದು ದರ್ಶನ್ ಅವರ ಲಕ್ಕಿ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಬೆಳಗ್ಗೆ 10:30ರ ಪ್ರದರ್ಶನ ನಡೀತಾ ಇದೆ, ಸೋಲ್ಡ್ ಔಟ್ ಆಗಿದೆ. ಅಷ್ಟೇ ಅಲ್ಲದೆ ಮ್ಯಾಟಿನಿ ಶೋ 1:30ಕ್ಕೆ ಏನಿದೆ ಅದು ಸೋಲ್ಡ್ ಔಟ್. 4:30ರ ಪ್ರದರ್ಶನ ಸೋಲ್ಡ್ ಔಟ್, 7:30ರ ಪ್ರದರ್ಶನ ಸೋಲ್ಡ್ ಔಟ್, ರಾತ್ರಿ 10:30ರ ಪ್ರದರ್ಶನ ಕೂಡ ಸೋಲ್ಡ್ ಔಟ್. ಇವತ್ತು 6ಕ್ಕೆ 6 ಪ್ರದರ್ಶನ ಕೂಡ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ಸೋಲ್ಡ್ ಔಟ್. ಪ್ರೇಕ್ಷಕರು ಯಾವ ಮಟ್ಟಕ್ಕೆ ಜಮಾಯಿಸಿದ್ದಾರೆ. 11:30 ಸ್ವಾಮಿ, ಈಗ ಒಳಗಡೆ ಇಂಟರ್ವೆಲ್ ಕೂಡ ಆಗಿಲ್ಲ. ಆದರೂ ಕೂಡ ಈ ಮಟ್ಟದಲ್ಲಿ ಪ್ರೇಕ್ಷಕರು ನೋಡಿ. ಇಲ್ಲಿ ಏನು ಕಾಣ್ತಾ ಇದೆ, ಅನ್ನದಾನ. ನಾವು ಹೋಗುವ ಸಂದರ್ಭದಲ್ಲಿ ಎಲ್ಲ ಊಟ ಎಲ್ಲ ಆಗಿತ್ತು ಒಂದಿಷ್ಟು ಮಂದಿದು. ಮತ್ತು ಬೃಹತ್ ಫ್ಲೆಕ್ಸ್ಗಳು ಚಿತ್ರಮಂದಿರದ ಸುತ್ತ, ಹೌಸ್ಫುಲ್ ಪ್ರದರ್ಶನ. ಈ ಮಟ್ಟದಲ್ಲಿ ಚಿತ್ರಮಂದಿರ ಹೌಸ್ಫುಲ್ ಆಗದೆ ಎಷ್ಟೋ ಸಮಯಗಳಾಗಿವೆ. ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ ಸೂಪ್ರಂಸೋ ಅನಿಸುತ್ತೆ ಹೌಸ್ಫುಲ್ ಆಗಿರೋದು. ಕಾಂತಾರ ಪಕ್ಕದ ಸಂತೋಷಲ್ಲಿ ಬಂದಿತ್ತು. ಬೆಳಗ್ಗೆ 400 ಮತ್ತು 500 ರೂಪಾಯಿ ಟಿಕೆಟ್ ಇತ್ತು. ರೆಗ್ಯುಲರ್ ಆಗಿ ಬಾಲ್ಕನಿ 150 ರೂಪಾಯಿ. ನರ್ತಕಿ ಬೃಹತ್ ಚಿತ್ರಮಂದಿರ, ಅತಿ ದೊಡ್ಡ ಚಿತ್ರಮಂದಿರ. ಸುಮಾರು 1000ಕ್ಕೂ ಅಧಿಕ ಸೀಟ್ ಕೆಪಾಸಿಟಿಯನ್ನು ಹೊಂದಿರುವಂಥ ಚಿತ್ರಮಂದಿರ. ಟಿಕೆಟ್ ಎಷ್ಟು ಕಲೆಕ್ಷನ್ ಆಗಿರ್ಬೋದು ಒಮ್ಮೆ ಊಹೆ ಮಾಡಿಕೊಳ್ಳಿ. 1000 ಅಂತಲೇ ಇಟ್ಕೊಳ್ಳಿ ಸ್ವಾಮಿ ಸೀಟ್ ಕೆಪಾಸಿಟಿ. 1000 ಅಂತ ಆದರೂ ಕೂಡ 6 ಪ್ರದರ್ಶನ. 6 ಪ್ರದರ್ಶನ ಅಂತ ಆದರೆ 6000 ಮಂದಿ ಈ ಚಿತ್ರಮಂದಿರದಲ್ಲಿ ಮೊದಲ ದಿನ ಸಿನಿಮಾವನ್ನು ವೀಕ್ಷಣೆ ಮಾಡಿದಾಗೆ. ಕನಿಷ್ಠ 6000. ಹಂಗಂದರೆ ಒಂದು ಟಿಕೆಟು ಬೆಳಗಿನ ಒಂದು 1000 ಮಂದಿನ ಬಿಟ್ಟು ಹಾಕಿ ಮಿಕ್ಕಿರುವ 5000 ಮಂದಿ ಮಿನಿಮಮ್ ಪ್ರೈಸು 150 ರೂಪಾಯಿ, 100 ರೂಪಾಯಿ ಅಂತೇಳಿ ಇಟ್ಕೊಳ್ಳಿ. ಕಲೆಕ್ಷನ್ ಎಷ್ಟಾಯಿತು ಮಿನಿಮಮ್ ಮೊದಲ ದಿನ? ಏನಿಲ್ಲ ಅಂತಾದರೂ 12ರಿಂದ 15 ಲಕ್ಷ ಕಲೆಕ್ಷನ್ ಆಗಿರೋದಂತೂ ಪಕ್ಕಾ. ಯಾಕಂತ ಹೇಳಿದರೆ ಬೆಳಗ್ಗೆ ಕೇವಲ ಒಂದೇ ಒಂದು ಆಟದಲ್ಲಿ ಫ್ಯಾನ್ ಶೋ ಅಲ್ಲೇ ಸುಮಾರು ಒಂದು 4ರಿಂದ 5 ಲಕ್ಷ ಕಲೆಕ್ಷನ್ ಆಗಿರುತ್ತೆ. ಅದಾದ ಬಳಿಕ ರೆಗ್ಯುಲರ್ ಪ್ರದರ್ಶನ 5 ಪ್ರದರ್ಶನ, 5ಕ್ಕೆ 5 ಪ್ರದರ್ಶನ ಸೋಲ್ಡ್ ಔಟ್. ಯಾವ ಮಟ್ಟದಲ್ಲಿ ಕಲೆಕ್ಷನ್ ಆಗಿರಬೇಡ. ಇವೆಲ್ಲವನ್ನು ತಾಳೆ ಹಾಕಿ ನೋಡಬೇಕಾದ್ರೆ ನರ್ತಕಿ ಚಿತ್ರಮಂದಿರದಲ್ಲಂತೂ ಭರ್ಜರಿ ಪ್ರದರ್ಶನ. ಇನ್ನು ನರ್ತಕಿ ಚಿತ್ರಮಂದಿರದ ಬಗ್ಗೆ ಹೇಳೋದಾದರೆ ಇದು ಚಾಲೆಂಜ್ ಸ್ಟಾರ್ ದರ್ಶನ್ ಅವರಿಗೆ ಅಚ್ಚುಮೆಚ್ಚಿನ ಚಿತ್ರಮಂದಿರ. ದರ್ಶನ್ ಅವರ ಬಹುತೇಕ ಸಿನಿಮಾಗಳು, ಸುಮಾರು ಒಂದು 70% ಸಿನಿಮಾಗಳು ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ. ಒಂದಿಷ್ಟು ಮಂದಿ ಕೇಳ್ಬೋದು, 70 ಇಲ್ವಲ್ಲ ಅಂತ. ಓವರಾಲ್ ಆಗಿ ನೋಡ್ಕೊಂಡು ಬಂದರೆ ಗೊತ್ತಾಗುತ್ತೆ. ಕಪಾಲಿಯಲ್ಲೂ ರಿಲೀಸ್ ಆಗಿದೆ, ಅನುಪಮದಲ್ಲೂ ರಿಲೀಸ್ ಆಗಿದೆ, ತ್ರಿವೇಣಿಯಲ್ಲೂ ರಿಲೀಸ್ ಆಗಿದೆ, ಮೇನಕದಲ್ಲೂ ರಿಲೀಸ್ ಆಗಿದೆ, ಭೂಮಿಕದಲ್ಲೂ ರಿಲೀಸ್ ಆಗಿದೆ, ಸಂತೋಷಲ್ಲೂ ಆಗಿದೆ. ಎಷ್ಟು ಚಿತ್ರಮಂದಿರದಲ್ಲಿ ಒಂದೊಂದು ಸಿನಿಮಾ ರಿಲೀಸ್ ಆದರೂ ಮಿಕ್ಕವೆಲ್ಲ ನರ್ತಕಿಯಲ್ಲಿ ಆದರೂ ಕೂಡ 70% ಆಗೋದು ಅಷ್ಟೇ. ಆದರೆ ಬಹುತೇಕ ಸಿನಿಮಾ ರಿಲೀಸ್ ಆಗಿರೋದು ಇದೇ ನರ್ತಕಿಯಲ್ಲಿ. ನರ್ತಕಿಯಲ್ಲಿ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗಿದೆಯೋ ಚಾಲೆಂಜ್ ಸ್ಟಾರ್ ದರ್ಶನ್ ಅವರದ್ದು
ಚಾಲೆಂಜ್ ಸ್ಟಾರ್ ದರ್ಶನ್ ಅಂತಲ್ಲ, ಬಹುತೇಕ ನರ್ತಕಿಯಲ್ಲಿ ರಿಲೀಸ್ ಆದ ಸುಮಾರು 90% ಸಿನಿಮಾಗಳು ಸೂಪರ್ ಹಿಟ್ಟೆ. ನರ್ತಕಿ ಬೃಹತ್ ಚಿತ್ರಮಂದಿರ, ನರ್ತಕಿ ಅಂತ ಹೇಳಿದ ಕೂಡಲೇ ಅದಕ್ಕೊಂದು ಫ್ಯಾನ್ ಬೇಸ್ ಇದೆ. ಈ ರೆಗ್ಯುಲರ್ ಆಗಿ ಸಿನಿಮಾ ನೋಡುವವರು ನರ್ತಕಿಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಆದರೆ ಅದು ಎಂಥ ಸಿನಿಮಾ ಆಗಿದ್ರು ಸಿನಿಮಾ ಚೆನ್ನಾಗಿರಬಹುದು, ಅತ್ಯದ್ಭುತವಾಗಿರ್ಬೋದು ಅಂತ ಒಂದು ಪಾಸಿಟಿವ್ ಮೈಂಡ್ ಬರುತ್ತೆ. ಅದೇ ರೀತಿ ಪ್ರತಿ ಸಿನಿಮಾ ಕೂಡ. ಹಾಗಂದ ಮಾತ್ರಕ್ಕೆ ಪ್ರತಿ ಸಿನಿಮಾಗಳು ದರ್ಶನ್ ಅವರ ಸಿನಿಮಾಗೆ ಸಿಕ್ಕಿರುವಂತಹ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ಳುತ್ತಾ ಅಂತ ಕೇಳಿದರೆ ಇಲ್ಲ. ದರ್ಶನ್ ಅವರಿಗೆ ಯಾಕೆ ಈ ರೀತಿ ಒಂದು ಪಡ್ಕೊಳ್ಳುತ್ತೆ ಅಂತ ಹೇಳಿದರೆ, ಈ ಮಟ್ಟದಲ್ಲಿ ಕ್ರೇಜ್ ಇದೆ ಅಂತ ಹೇಳಿದರೆ ಅವರ ಅಭಿಮಾನಿ ಬಳಗ ಆ ರೀತಿಯಾಗಿದೆ, ಕಟ್ಟರ್ ಅಭಿಮಾನಿಗಳು. ಅದು ದರ್ಶನ್ ಅವರ ಮೇಲೆ ಅದು ಎಂಥದ್ದೇ ಆರೋಪ ಬಂದ್ರೂ ಜೈ ಡಿ ಬಾಸ್ ಅಂತಾರೆ. ಹೀಗಾಗಿ ಅವರ ಸಿನಿಮಾ ಗೆಲ್ಲುತ್ತೆ. ಫಸ್ಟ್ ಡೇ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ. ವಾರಗಟ್ಟಲೆ ಪ್ರೇಕ್ಷಕರು ಕಿಕ್ಕಿಡಿದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರೆ. ಹೀಗಾಗಿ ದರ್ಶನ್ ಅವರ ಸಿನಿಮಾಗಿರುವಂಥ ಕ್ರೇಜೇ ಬೇರೆ. ದರ್ಶನ್ ಅವರ ಸಿನಿಮಾ ಹೌಸ್ಫುಲ್ ಆಯ್ತು ಅಂತ ಹೇಳಿದ ಕೂಡಲೇ ಮಿಕ್ಕವರೆಲ್ಲ ಸಿನಿಮಾಗಳು ನರ್ತಕಿಯಲ್ಲಿ ಹೌಸ್ಫುಲ್ ಆಗುತ್ತೆ ಅಂತಲ್ಲ, ಚೆನ್ನಾಗಿದ್ದರೆ ಆಗುತ್ತೆ. ಅದು ದರ್ಶನ್ ಅವರ ಸಿನಿಮಾಗ ಆಗಲ್ಲ. ದರ್ಶನ್ ಅವರ ಸಿನಿಮಾ ಹಾಕಿರೋ ದುಡ್ಡಿಗೆ ಮೋಸ ಇಲ್ಲ, ಹಾಕಿರೋ ಬಂಡವಾಳ ಬಂದೇ ಬರುತ್ತೆ. ಹೀಗಾಗಿ ದರ್ಶನ್ ಅವರ ಸಿನಿಮಾಗಳಿಗೆ ನಿರ್ಮಾಪಕರು ಮುಂದೆ ಬರೋದು. ಆದರೆ ದರ್ಶನ್ ಅವರು ಕಾಲ್ ಶೀಟ್ ಕೊಡಬೇಕಲ್ವ, ಇರಲಿ, ಇದೆಲ್ಲ ಸಪ್ರೇಟ್ ವಿಚಾರ. ಪ್ರಸ್ತುತ ಡೆವಿಲ್ ಸಿನಿಮಾದ ಬಗ್ಗೆ ನಾನು ಮಾತಾಡೋದಾದರೆ, ನರ್ತಕಿ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಈ ಸಿನಿಮಾ ಕಾಣ್ತಾ ಇದೆ. ಈಗಾಗಲೇ ಈ ಚಿತ್ರಮಂದಿರದ ಮುಂಭಾಗದಲ್ಲಿ ದರ್ಶನ್ ಅವರ ಬೃಹತ್ ಕಟೌಟನ್ನು ನಿಲ್ಲಿಸಿದ್ದಾರೆ. ನಿನ್ನೆ ರಾತ್ರಿ ಬಂದಿದ್ವಿ, ಬೃಹತ್ ಕಟೌಟ್ ಏನೋ ಇತ್ತು, ಹೂವಿನ ಹಾರ ಇರಲಿಲ್ಲ. ಚಿತ್ರಮಂದಿರದಲ್ಲಿ ಬೃಹತ್ ಫ್ಲೆಕ್ಸು ಇರಲಿಲ್ಲ, ಏನೂ ಇರಲಿಲ್ಲ. ನಿನ್ನೆ ನೋಡಿ ತುಂಬ ಬೇಜಾರಾಗೋಯಿತು. ರಾತ್ರಿ ನೆನ್ನೆ ಪ್ರಸನ್ನ ಚಿತ್ರಮಂದಿರದ ಎಪಿಸೋಡ್ನಲ್ಲಿ ಹೇಳಿದ್ದೆ, ಮುಂದೆ ಯಾವ ಚಿತ್ರಮಂದಿರ ಅಂತ ಕೇಳಿದಾಗ ನರ್ತಕಿ ಅಂತ. ನರ್ತಕಿಗೆ ಬಂದ್ವಿ, ಏನು ಮಾಡೋದು, ಏನೋ ಹಾಕಿರಲಿಲ್ಲ. ತುಂಬ ಬೇಜಾರಾಗೋಯಿತು. ಮೀನ್ ಥಿಯೇಟರು ಏನು ಇಲ್ವಲ್ಲ ಅಂತ. ಮತ್ತು ಇಲ್ಲಿ ಆ ಕ್ರೇಜ್ ನೋಡಿದರೆ ಯಾವ್ದು ನರ್ತಕಿ ಚಿತ್ರಮಂದಿರ ಮೊದಲೆಲ್ಲ ಸಿಕ್ಕಾಪಟ್ಟೆ ಇತ್ತು, ಆದರೆ ಇತ್ತೀಚೆಗೆ ಆ ಕ್ರೇಜ್ ಇಲ್ಲ. ಯಾಕೆ? ಪ್ರಶ್ನಾರ್ಥಕ ಎಲ್ಲ ಅವರವರ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದರೆ ಅಲ್ಲಿ ಸಿದ್ದೇಶ್ವರ, ಪ್ರಸನ್ನ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಹಾಗಂತ ಇಲ್ಲಿ ಹೌಸ್ಫುಲ್ ಆಗಲ್ವಾ? ಹೌಸ್ಫುಲ್ ಆಗಿದೆ, 6ಕ್ಕೆ 6 ಪ್ರದರ್ಶನ ಹೌಸ್ಫುಲ್ಲು. ಆದರೆ ಆ ಮೊದಲಿತ್ತಲ್ಲ, ತಮಟೆ, ಡೋಳು, ಪ್ರತಿಯೊಂದು ಕೂಡ ಡ್ಯಾನ್ಸು, ಅವೆಲ್ಲ ಯಾಕೋ ಕಣ್ಮರೆ ಆಗಿದೆಯಾ ಅಂತ ಅನಿಸುತ್ತೆ. ಇದೆ, ಆದರೆ ಮೊದಲಿದ್ದ ಮಟ್ಟಕ್ಕೆ ಇಲ್ಲ. ಮೊದಲಂತ ಜನ ಜಾತ್ರೆ ಕಾಲಿಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಚಿತ್ರಮಂದಿರದ ಒಳಗಡೆ 1,000 ಮಂದಿ ಇದ್ದರೆ ಹೊರಗಡೆ ಒಂದು 5,000 ಮಂದಿ ಇರ್ತಾಯಿದ್ರು, ಆ ಮಟ್ಟಕ್ಕೆ ಇತ್ತು. ಇವಾಗೆಲ್ಲ ಅದು ಮಾಗಡ್ ರಸ್ತೆಯಲ್ಲಿ ಕಾಣ್ಬೋದು. ಪ್ರಸನ್ನ ಚಿತ್ರಮಂದಿರದಲ್ಲಿ ಯಾವ ರೀತಿ ಇತ್ತು ಹೇಳ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.